ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾನು ಕನ್ನಡ ಲಾಗ್ಸ್. ಇವತ್ತಿನ ಲಾಗ್ನಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇರೋ ರೆಸಿಪಿ ಬಂದು ಹಲಸಿನಕಾಯಿ ಸಾಂಬಾರ್ ಅಥವಾ ಹಲಸಿನಕಾಯಿ ಗೊಜ್ಜು. ಇವತ್ತು ಹಲಸಿನಕಾಯಿನ ತೊಗೊಂಡು ಬಂದಿದ್ದೀವಿ. ಹಲಸಿನಕಾಯಿನಲ್ಲಿ ಸಾಂಬಾರು ಮಾಡ್ಬೋದು, ಸಾಂಬಾರು, ಗೊಜ್ಜು, ಗ್ರೇವಿ, ಪಲ್ಯ ಏನಾದರೂ ಮಾಡ್ಕೊಬೋದು. ಇವತ್ತು ಗೊಜ್ಜು ಮಾಡ್ತಾಯಿದ್ದೀನಿ, ಬನ್ನಿ ನಾನು ನಿಮ್ಗೆ ಇವತ್ತು ತೋರಿಸ್ತೀನಿ. ಇವನು ಸಚಿನ್ ಅಂತ ನೀರು ಖಾಲಿಯಾಗೈತೆ, ನೀರು ತಗೊಂಬರಕ್ಕೆ ಹೋಗ್ತಿದ್ದಾನೆ, ಕುಡಿಯೋ ನೀರನ್ನ ಪಕ್ಕದೂರಿಗೆ. ನೋಡಿ, ಆಲ್ರೆಡಿ ಹಲಸಿನಕಾಯಿದು ಹೊರಗಿನ ಭಾಗನೆಲ್ಲ ನೀಟಾಗಿ ಕಟ್ ಮಾಡಿ ಇಟ್ಬಿಟ್ಟಿದ್ದಾರೆ. ಸೊ ಫಸ್ಟೇ ವಿಡಿಯೋ ಮಾಡ್ಕೊಬೇಕಾಗಿತ್ತು. ಇದನ್ನೆಲ್ಲ ಕಟ್ ಮಾಡಾದಮೇಲೆ ನನ್ನ ನೆನ್ಪು ಮಾಡ್ಕೊಂಡಿದ್ದಾರೆ. ಆಮೇಲೆ ಫೋನ್ ಮಾಡಿ ಕರೆದ್ರು ನಮ್ಮ ದೊಡ್ಡೋಳು. ಸೊ ಇವತ್ತು ಹಲಸಿನಕಾಯಿ ಗೊಜ್ಜು ಮಾಡೋಣ ಬಾ, ಆಲ್ರೆಡಿ ಹಲಸಿನಕಾಯಿನೆಲ್ಲ ಹೊರದಿಟ್ಟಿದ್ದೀನಿ ಅಂತ ಹೇಳಿದ್ರು. ಸೊ ಹಲಸಿನಕಾಯಿ ರೆಡಿ ಆಗೈತೆ. ಸೊ ಇದ್ರ ಜೊತೆಗೆ ನಾವು ಕಾಳುಗಳನ್ನ ಕೂಡ ಆ್ಯಡ್ ಮಾಡ್ಕೊಬೇಕು. ಕಡಲೆಕಾಳು ಆಗಿರ್ಬೋದು, ಅವರೆಕಾಳು, ಬಟಾಣಿ, ಹುಳ್ಳಿಕಾಳು, ತಗಣಿಕಾಳು, ಯಾವ್ಯಾವ ಥರ ಕಾಳುಗಳಿದ್ದಾವೆ ಆ ಕಾಳುಗಳನ್ನೆಲ್ಲ ನೀವು ಇಲ್ಲಿ ಆ್ಯಡ್ ಮಾಡ್ಕೊಬೋದು. ಇದ್ರ ಜೊತೆಗೆ ನಾವಿವತ್ತು ಸುಮಾರು 5ರಿಂದ 6 ಥರ ಕಾಳುಗಳನ್ನ ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀವಿ. ಕಡಲೆ ಸಾಂಬಾರು ಹೇಗೆ ಮಾಡ್ತಾರೋ ಅದೇ ರೀತಿ ಕೂಡ ಹಲಸಿನಕಾಯಿ ಸಾಂಬಾರು ಮಾಡ್ತಾರೆ. ಅಲ್ಲಿ ಕಡಲೆ ಸಾಂಬಾರನ್ನ ಕಡಲೆ ಹಾಕಿ ಮಾಡಿರ್ತಾರೆ, ಇಲ್ಲಿ ಕಡಲೆ ಜಾಗದಲ್ಲಿ ಹಲಸಿನಕಾಯಿನ ಹಾಕಿ ಮಾಡ್ತಾರೆ. ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಒಂದೇ ಏಟ್ಕೆನೆ ಕಾಯಿ ಹೊಡೆದಿತ್ತು, ಅದು ಇಷ್ಟು ನೀಟಾಗಿ. ನನಗೆ ಆಶ್ಚರ್ಯ ಆಯಿತು, ಒಂದೇ ಏಟು ಹೊಡೆದಿತ್ತು ತೆಂಗಿನಕಾಯಿಗೆ. ಬೆಳಕಂತೂ ಎಷ್ಟು ಚೆನ್ನಾಗಿ ಕಿಚ್ಚಿದೆ ಇವತ್ತು. ನೈಸ್, ನನ್ನ ಕೈಲಿ ಇಷ್ಟೊಂದು ಶಕ್ತಿ ಇದೆ. ಪ್ರೌಡ್ ಮೈ ಸೆಲ್ಫ್. ಕೆಲವೊಂದ್ಸತಿ ಹೊಡೆದಿ ಸಾಕಾಯ್ತದೆ, ಅದು ಹೆಂಗೆಂಗೋ ಓಳಾಗಿರ್ತದೆ. ಎಣ್ಣೆ ಚೆನ್ನಾಗಿದ್ದು ಗೈಸ್. ಇದಿಷ್ಟು ಮುಗೀತು, ಇದನ್ನ ಮುಳುಗ್ಬಿಡ್ತಾ ಇದೆ. ನನ್ನ ಜುಗ್ಗಿ ಎಲ್ಲ ಏನಂತ ಇದೆಯಾ, ವೇಸ್ಟ್ ಮಾಡ್ತಾವಳೆ ಅಂತ ಬೈತಾವಳೆ ದೊಡ್ಡೋಳು. ಬಟ್ ನಾನು ವೇಸ್ಟ್ ಮಾಡಲ್ಲ ಅಂತ ಹೇಳ್ದೆ. ತೆಂಗಿನ ತುರಿ ರೆಡಿ ಆಯ್ತು. ಸೊ ನೆಕ್ಸ್ಟ್ ಬನ್ನಿ, 4 ಥರ ಕಾಳು, ಅವರೆಕಾಳು, ಕಡಲೆಕಾಳು, ಹುಳ್ಳಿಕಾಳು, ಹಾಗೆ ತಗಣಿಕಾಳು, 4 ಥರ ಕಾಳನ್ನ ನಾವು ಇಲ್ಲಿ ತೊಳೆದು ಕುಕ್ಕರ್ಗೆ ಹಾಕೊಂಡು ಕೂಗಿಸ್ಕೊಬಿಡೋಣ ಫಸ್ಟು. ಸೊ ಏನು ಇಷ್ಟೊಂದು ಆಗ್ತಾ ಇದ್ದೀರಾ ಅನ್ಬಿಡಿ, ಪೂರ ಮಾಡ್ತಾ ಇಲ್ಲ, ಮಾಮೂಲಿ ಹಲಸಿನಕಾಯಿ ಗೊಜ್ಜು ಮಾಡ್ತಾ ಇದೀವಿ. ಗೊಜ್ಜಿಗೆ ಇಷ್ಟು ಕಾಳು ಬೇಕು. ಇದ್ರ ಜೊತೆ ತರಕಾರಿನೂ ಹಾಕೋಬಹುದು, ನೀವು ಚೆನ್ನಾಗಿರುತ್ತೆ ಹಾಕೊಳ್ಳಿ. ಬಟ್ ನಾವಿಲ್ಲಿ ತರಕಾರಿ ಹಾಕೊಂತ ಇಲ್ಲ, ಓನ್ಲಿ ಕಾಳುಗಳನ್ನಷ್ಟೇ ಹಾಕೊಂತ ಇದೀವಿ. ಕಾಳಿಗೆ ನೀರ್ ಹಾಕಿ ಕುಕ್ಕರಲ್ಲಿ ಎಷ್ಟು ವಿಸಿಲ್ ಕೂಗಿಸ್ತೀಯಾ? 3ರಿಂದ 4 ವಿಸಿಲ್ನ. ಸಾಲ್ಟ್ ಹಾಕೊಳ್ಳಿ. ಇನ್ನೇನ್ ಹಾಕ್ತೀರ ಇದ್ರ ಜೊತೆಗೆ? ಸಾಲ್ಟು, ಟೊಮೊಟೊ, ಒಂದ್ ಈರುಳ್ಳಿ ಕುಯ್ದಾಕ್ಬೇಕು. ಆಮೇಲೆ ಅಷ್ಟೇ ಗೈಸ್. ನೋಡಿ, ಕಾಳು, ಸಾಲ್ಟ್, ಒಂದ್ ಈರುಳ್ಳಿ ಕುಯ್ದಾಕಿ, 2 ಟೊಮೊಟೊ ಹಾಕಿ. 2 ಟೊಮೊಟೊ, ಇಷ್ಟು ಕಾಳಿಗೆ ಬರೀ 2 ಟೊಮೊಟೊ, 2 ಅಲ್ಲ, ಸ್ವಲ್ಪ ಟೊಮೊಟೊ. 5 ಟೊಮೊಟೊ ಹಾಕ್ತಾಳೆ ಗೈಸ್, ಚಿಕ್ಕವು. ಸೊ 5 ಟೊಮೊಟೊ, ನಾನು 2 ಅನ್ಕೊಂಡ್ಬಿಟ್ಟಿದೆ. ಸೊ ಇವತ್ತು ಫುಲ್ಲು ಬ್ಯಾಟಿಂಗು, ಹಲಸಿನಕಾಯ ಗೊಜ್ಜು. ನೀರ್ ತರಕ್ ಹೋಗಿದ್ದನು, ನೀರ್ ತಗೊಂಡ್ ಬಂದವನೆ 1 ಗಂಟೆಗಳ ನಂತರ. ಈರುಳ್ಳಿ ನೋಡಿ, ಚಾಪಿಂಗ್ ಬೋರ್ಡೇ ಯೂಸ್ ಮಾಡೋದು ಇವರು. ಫುಲ್ಲು ಎಕ್ಸ್ಪೀರಿಯನ್ಸ್ ಹ್ಯಾಂಡು. ಅಲ್ಲಲ್ಲೇ ನಿಂತ್ಕೊಂಡು ಅಲ್ಲಲ್ಲೇ ತಪ್ಲೆಗೆಲ್ಲ ಕುಯ್ದ್ಬಿಟ್ಟು ಬಕಳಿ ಬಾತ್ ತರ ಮಾಡ್ಬಿಡ್ತಾರೆ ಅನ್ಕಬಿಡಿ, ಚೆನ್ನಾಗ್ ಮಾಡ್ತಾರೆ. ನಾನು ಚಾಪಿಂಗ್ ಬೋರ್ಡ್ ಇಲ್ದೇನೆ ಈರುಳ್ಳಿ ಕಟ್ ಮಾಡಲ್ಲ ಗೈಸ್. ಕಾಮಿಡಿ ಏನು ಅಂದ್ರೆ, ಗ್ಯಾಸೇ ಆನ್ ಮಾಡಿಲ್ಲ, ಎಲ್ಲ ಕುಯ್ದು ಹಾಕತ್ತವ್ರೆ ಗೈಸ್. ಹಾಕದ ನಂತರ ಮುಚ್ಚಳನ ಮುಚ್ಬಿಟ್ಟು 3ರಿಂದ 4 ವಿಸಿಲ್ನ ಕೂಗಿಸ್ಕೊಳ್ಳೋಣ. ಸೊ ಇದು ಬೇಯ್ತಾ ಇರ್ಲಿ, ಬನ್ನಿ ನಾವು ಬೇರೆ ಕೆಲಸ ಮಾಡ್ಕೊಳ್ಳೋಣ ಗೈಸ್. ಹಲಸಿನಕಾಯಿನ ಕತ್ರಿಸಕ್ಕೆ ಎಲ್ಲ ರೆಡಿ ಮಾಡ್ಕೊಂತವ್ರೆ. ಸೊ ಈಗ ನೋಡಿ ಹೆಂಗ್ ಕತ್ರಿಸ್ತಾರೆ ಅಂತ. ನಾನು ಹಲಸಿನಕಾಯಿ ಗೊಜ್ಜನ್ನ ಇದಕ್ಕಿಂತ ಮುಂಚೆ ಮಾಡಿಲ್ಲ, ತಿಂದಿದ್ದೀನಿ ಅಷ್ಟೇ. ಸೊ ಮಾಡಿರೋದನ್ನ ನೋಡೂ ಇಲ್ಲ, ಇದೇ ಫಸ್ಟ್ ನೋಡ್ತಾ ಇರೋದು ಹಿಂಗೆಲ್ಲ ಮಾಡ್ತಾರೆ ಅಂತ. ఏందో ಹಿಂಗ್ ಕತ್ತರಿಸ್ತಾ ಇದೀಯ? ಹಿಂಗ್ ಕತ್ತರಿಸಿದ್ರೆ ನೀನ್ ಸಂಡೆ ಗಂಟ ಕತ್ತರಿಸ್ತೀಯ. ಬೇಗ ಕತ್ತರಿಸು ಗೈಸ್. ಅದು ಸಣ್ಣಕ್ ಆಗ್ಬೇಕು, ಅದಕ್ಕೆ ಈ ತರ ಕೊಚ್ಚಿ ಕತ್ತರಿಸ್ಬೇಕು. ಯಾವ್ದೋ ಪಿಕ್ಚರ್ ಅಲ್ಲಿ ಹೇಳ್ತಾರಲ್ಲ ಡೈಲಾಗು, ಮಚ್ ತಕೊಂಡಿ ಕಚ್ ಅಂತ ಕತ್ತರಿಸಾಕ್ಬಿಡ್ತೀನಿ ಅಂತ. ಯಾವ ಪಿಕ್ಚರ್ ಡೈಲಾಗು ಗೈಸ್? ಯಾವ ಪಿಕ್ಚರ್ ಡೈಲಾಗು ಅಂತ ನನಗೆ ಗೊತ್ತಿಲ್ಲ, ಕಮೆಂಟ್ಸ್ ಅಲ್ಲಿ ಹಾಕಿ. ಮಚ್ ತಕೊಂಡು ಕಚ್ ಅಂತ ಕತ್ತರಿಸಾಕ್ಬಿಡ್ತೀನಿ ಅಂತ ನಾನು. ನೋಡಿ, ಈ ತರ ನೀಟಾಗಿ ಎಲ್ಲಾನು ಪೂರ್ತಿ ಕತ್ತರಿಸ್ಕೊಬಿಡೋಣ. ಇಲ್ಲಿ ಆಗ್ತಿದೆಯಲ್ಲ ಸಣ್ಣ ಪೀಸು, ಹಂಗ ಆಗ್ಬೇಕು ಇದು.
ಇದನ್ನು ಕತ್ತರಿಸಾದ್ಮೇಲೆ ನಾವು ತೊಳ್ಕೊಬೇಕಾ, ನೀಟಾಗಿ ಕತ್ತರಿಸ್ಕೊಂಡ ನಂತರ ತೊಳ್ಕೊಬೇಕು. ಅದಕ್ಕೆ ಚೆನ್ನಾಗಿ ಕತ್ತರಿಸ್ಕೊಳ್ಳಿ. ಹಲಸಿನಕಾಯಿನ ಮರಿ ಇದು ಬಿಟ್ಟಿದ್ರೆ ಚೆನ್ನಾಗ್ ಹಣ್ಣು ಆಯ್ತಿತ್ತಲ್ವಾ. ಹಣ್ಣಾಗದ್ನ ಕಿತ್ಕೊ ಬಂದ್ಬಿಟ್ಟು ಗೊಜ್ಜು ಮಾಡ್ಕೊಂಡ್ ತಿನ್ಕೊಬಿಡೋದು. ಈ ಮನ್ಸ ಏನಂದ್ರೆ ಏನು ಬಿಡಲ್ಲ. ತರ ಕತ್ತರಿಸ್ಬಿಟ್ಟು ಕುಯ್ಬೇಕು. ಹಂಗೆ ಸಣ್ಣಾಗಿ ಹೊಡ್ಕೋಬೇಕು. ಇವ್ರ ಕೈಯೇ ಸುಮ್ನಿರಲ್ಲ ನೋಡಿ. ಇಲ್ಲ ಮುಕ್ತಾವನೆ ಅಲ್ಲಿ ಅವ್ರ ಅಮ್ಮನ್ ಕೆಲ್ಸ ಮಾಡಕ್ಕೆ ಬಿಡ್ತಾ ಇಲ್ಲ. ಅಮ್ಕದು ಆಫ್ ಮಾಡೋದು. ಏನಾರ ಮಿಸ್ ಆಗಿ ಈ ತೂತೊಳಿ ಕೈಗೆ ಹಾಕಿದ್ರಿ ಏನ್ ಗತಿ ಮಾಡೋದು. ಹೇಳದ್ ಮಾತೆ ಕೇಳಲ್ಲ ಅವನು. ಇಲ್ಲಿ ನೋಡು, ಹಾಯ್ ಅನ್ನು, ಹಾಯ್ ನೋಡ್. ಇಲ್ಲಿ ಯಾರಿದು ಪಾಪ? ಏ ಪಾಪ, ಹಾಯ್ ಅನ್ನು, ಹಾಯ್ ಅನ್ಲ, ಹಾಯ್ ಅನ್ನು. ಫೋನ್ ಕೊಡಲ್ಲ ಕಡ, ಹಾಯ್ ಅನ್ನು. ಹಾ ಗೈಸ್, ಅವ್ರ ಅಮ್ಮ ಕತ್ತರಿಸ್ಲಿ ಅನ್ಬಿಟ್ಟು ಇವನ್ನ ಅಡ್ಗೆನ ಮಾಡಿದೀನಿ. ಇಲ್ಲಾಂದ್ರೆ ಹೋಗಿ ಅಲ್ಲಿ ಇವನು ಎಲ್ಲಾ ಕೆಲ್ಸನೆಲ್ಲ ಹಾಳ್ ಮಾಡ್ತಾನೆ. ಫಸ್ಟ್ ಗೊತ್ತಾನೆ ಇರ್ಲಿಲ್ಲ, ಈಗ ಗೊತ್ತಾನೆ. ಇಲ್ಲಾಂದ್ರೆ ಈ ಫ್ಯಾನ್ ಆನ್ ಮಾಡ್ಕೊಂಡು ಕೈ ತೂರ್ಸ್ತಾನೆ. ಕೈ ತೂರ್ಸಲ್ಲ ಸುಮ್ಮನೆ. ಸೊ ಹಲಸಿನಕಾಯಿ ಕತ್ತರಿಸೋ ಗಂಟ ಇವನ್ನ ಆಟ ಆಡ್ಸೋದೇ ಕೆಲ್ಸ. ಯಾರು ಪಾಪ? ಏ ಪಾಪ ನೋಡು, ಯಾರದು ಪಾಪ? ಡ್ಯಾನ್ಸ್ ಮಜ್ಜಿಗೆ ಕಡೆ ಹೆಂಗ್ ತೋರ್ಸಪ್ಪ ಮಜ್ಜಿಗೆ. ನಗ ಮಾತ್ರ ಚೆನ್ನಾಗ್ ಹೊಡಿತಿ ಕಣ್ಲ. ನೋಡಿ ಗೈಸ್, ಅಯ್ಯೋ ತೀಟೆ ಅಂದ್ರೆ ತೀಟೆ, ಹೇಳ್ ಮಾತೆ ಕೇಳಲ್ಲ. ಹೆಂಗ್ ನೋಡಿ ಪ್ಯಾನ್ ತಿರುಗ್ತಾ ಇದೆ, ಅವನು ತಿರುಗ್ತೀನಿ, ಅದ್ರ ಜೊತೆ ನಾನು ತಿರುಗ್ತೀನಿ ಅಂತ ಹೋಗ್ತವನಿ. ಗೈಸ್ ನೋಡಿ, ಮುಕ್ಕಾಲ್ ಭಾಗ ಹೊಡೆದವ್ರೆ. ಅವ್ನ ಆಟ ಆಡಿಸ್ತಾ ಇದೆ ಅಲ್ಲಿ. ಅಷ್ಟ್ರಲ್ಲಿ ಇಷ್ಟ ಕೆಲ್ಸ ಮಾಡವ್ರೆ. ಸೊ ಇನ್ನು ಇದ್ರ ಕೆಲ್ಸ ಅರ್ಧ ಇದೆ. ಎಡಗೈ ನೋಡಿ, ಈ ಕೈ ನೋಯಿದ್ರೆ ಈ ಕೈ ಚೇಂಜ್ ಮಾಡ್ಕೋಬೇಕು. ಅದಕ್ಕೆ ಹೋಗಿಲ್ಲ ನೋಡಿಲ್ಲ ಕಾಮಿಡಿ. ಈ ಕಾಲ್ ನೋಯ್ತಾ ಅಂದ್ರೆ ಆ ತರ ಈ ಕೈ ಹೊಡೆದಿ ಸಾಕಾಯ್ತು ಅಂತಂದ್ರೆ ಇನ್ನೊಂದ್ ಕೈನ ಯೂಸ್ ಮಾಡ್ಕೊಬೇಕು. ನಾನ್ ಹೆಲ್ಪ್ ಮಾಡ್ಲಾ ಸ್ವಲ್ಪ? ಅಂಟಾಗುತ್ತಾ? ಗೈಸ್, ಇದು ಹಾಲ್ ಬಂದ್ಬಿಡುತ್ತೆ. ಇಲ್ಲಿ ಹೊಡ್ದಂಗ್ ನಿಮ್ಗೆ ಹಾಲ್ ಬಂದ್ಬಿಡುತ್ತೆ. ನೋಡಿ ಅವ್ರ ಕೈ ತೋರ್ಸಿ, ನಿಮ್ ಕೈನ. ನೋಡಿ ಇನ್ನೊಂದ್ ನಿಮಿಷ. ಈಗ ನೋಡಿ ಕೈನ ಆ ತರ ಹಿಡ್ಕೊಂಡ್ ನೀಟಾಗಿ ತರ ಬಾಡ್ ಕತ್ತರಿಸ್ಕೊಂಡಂಗೆ ಕೈಮಾ ತರ ಬಾಡ್ ಕತ್ತರಿಸಲ್ವಾ ಕೈಮಾ ಲೇ. ಗೈಸ್ ಫೈನಲಿ ಕಂಪ್ಲೀಟ್ ಆಯ್ತು ನೋಡಿ. ಎಲ್ಲಾ ಪೂರ್ತಿ ಮುಗ್ದಿದೆ. ಅದನ್ನು ಕತ್ತರಿಸ್ಕೊಬಿಡ್ಬಾರ್ದು, ಅದನ್ನ ಎಸ್ಬಿಡ್ಬೇಕು. ಸೊ ನೋಡಿ, ಇದನ್ನ ಅದ್ರಲ್ಲಿ ಏನು ಇಲ್ಲ, ಅದು ವೇಸ್ಟ್ ಅಂತೆ. ಸೊ ಅದನ್ನ ನೀಟಾಗಿ ಕಟ್ ಮಾಡ್ಬಿಟ್ಟು ಹಸು ತಿಂತವೆ. ಸೊ ಹಸು ಬಾಯಿಗೆ ನೋಡಿ ಅಂಟೋದು. ಸೊ ನಾವಿವಾಗ ಹಲಸಿನಕಾಯಿನೆಲ್ಲ ನೀಟಾಗಿ ಕತ್ತರಿಸ್ಕೊಂಡಿದೀವಿ. ಸೊ ನೋಡ್ತಾ ಇರ್ಬೋದು, ಇಷ್ಟು ಇದೆ. ಅವ್ರ ಕೈಯೆಲ್ಲ ಅಂಟಾಗಿದೆ. ಕುಡ್ಲಲ್ಲಿ ಅಥವಾ ಚಾಕುನಲ್ಲಿ ನಿಮ್ಗೆ ಯಾವ್ದು ನಿಮ್ಗೆ ಈಸಿ ಅನ್ಸುತ್ತೆ ಅದರಲ್ಲಿ ನೀವು ಕತ್ತರಿಸ್ಕೊಬಹುದು. ದಪ್ಪಾಗಿ ಕತ್ತರಿಸ್ಕೊಂಡ್ರೆ ಅದು ಚೆನ್ನಾಗಿ ಬೇಯಲ್ಲ. ಜೊತೆಗೆ ತಿನ್ಲಿಕ್ಕೂ ಕೂಡ ನಿಮ್ಗೆ ಗೊಜ್ಜು ತರ ಸಿಗ್ಬೇಕು ಅಂದ್ರೆ ಅದನ್ನ ಸಣ್ಣದಾಗಿ ಕತ್ತರಿಸ್ಕೋಬೇಕು. ನೋಡಿ ನೀಟಾಗಿ ಕತ್ತರಿಸ್ಕೊಂಡಿದೀವಿ. ಕತ್ತರಿಸ್ಕೊಂಡಿರೋವನ್ನೆಲ್ಲ ಈ ತರ ನೀಟಾಗಿ ನೀರ್ಗೆ ಹಾಕಿ ನೀಟಾಗಿ ತೊಳ್ಕೊಳ್ಳಿ. ಎಷ್ಟ್ ಸತಿ ತೊಳ್ಕೊಬೇಕು? ಒಂದೇ ಸತಿ ಸಾಕಾ? ಸೊ ಒಂದೇ ಸತಿನೇ ತೊಳ್ಕೊಬಹುದು. ನಿಮ್ಗೆ ಸಮಾಧಾನ ಆಗ್ಲಿಲ್ಲ ಅಂದ್ರೆ 2 ಸತಿ ತೊಳ್ಕೊಳ್ಳಿ. ನಾವು ಕತ್ತರಿಸ್ದಂಗೆ ನೀರ್ ಒಳಗಡೆ ಹಾಕ್ಬಿಟ್ರೆ ಈ ತರ ಕಲರ್ ಹಿಡಿಯಲ್ವಾ? ಮಾಮೂಲಿ ತರಕಾರಿ ತರಾನೇ ಇದುವೆ ಕೂಡ. ಸೊ ಅಲ್ಲಿ ಕಾಳು ಬೇಯಿಸ್ತಿರ್ಲಿ ನಾವು ಈ ತರ ವಿಸಿಲ್ ಬರ್ತೈತೆ. ಈ ತರ ನೀಟಾಗಿ ಕತ್ತರಿಸ್ಕೊಂಡು ಇದ್ರನ್ನ ರೆಡಿ ಮಾಡ್ಕೊಂಡ್ರೆ ಬೇಗನೆ ನಾವು ಸಾಂಬಾರ್ನ ರೆಡಿ ಮಾಡಬಹುದು. ನೀರಲ್ಲಿ ಹಾಕಿದೀವಿ. ಸೊ ಇದು ನೀರಲ್ಲೇ ಇರ್ಲಿ. ಅಲ್ಲಿ ವಿಸಿಲ್ ಎಲ್ಲ ಆದ್ಮೇಲೆ ನಾವು ನೆಕ್ಸ್ಟ್ ಮಸಾಲೆನ ತಯಾರು ಮಾಡ್ಕೊಳ್ಳೋಣ. ಇವನ್ಗೊಬ್ಬ ಪಾರ್ಟ್ನರ್ ಸಿಕ್ಕವನೆ. ಲೇ ಬುಡ್ಲಾ. ಗೈಸ್, ಆಟ ಆಡಕ್ಕೆ ಒಬ್ಬ ಪಾರ್ಟ್ನರ್ ಸಿಕ್ಕವನೆ. ಸೊ ಇವನ್ ಪಾಡಿಗೆ ಇವನ್ ಆಟ ಆಡ್ಕತವನೆ. ಆಟಾಡು. ಸೊ ಈ ಸೈಡು ಇವ್ರ ಮಮ್ಮಿ ಉತ್ತರಿಸ್ತವ್ರೆ ಎಲ್ಲನುವೆ. ಅಲ್ಲಿ ತೆಂಗಿನ ತುರಿ, ಪುದೀನ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ
ಮತ್ತೆ ಇಲ್ಲಿ ಒಗ್ಗರಣೆಗೆ ಇದು ಈಗ ಇದು ಮಸಾಲೆಗೆ, ಇದು ಒಗ್ಗರಣೆಗೆ ಕಡ್ಲೆ ಚಕ್ಕೆ ಲವಂಗ ಇನ್ನೇನ್ ಹಾಕ್ಬೇಕು, ಉರ್ಗಡ್ಲೆ ಒಟ್ನಲ್ಲಿ ಮಸಾಲೆ ಐಟಮ್ಸ್ ಎಲ್ಲ. ಮಸಾಲೆಗೆ ಈರುಳ್ಳಿ, ಒಂದ್ ಈರುಳ್ಳಿ, ಒಂದ್ ಗೆಡ್ಡೆ ಬೆಳ್ಳುಳ್ಳಿ, ಚಕ್ಕೆ, ಮೂರ್ ಲವಂಗ ಇರು ನೀನು ಹೇಳ್ಬಿಡು ಎಲ್ಲ ನೀವಿ ಏನೇನು ಹಾಕ್ತಿದೀ ಅಂತ ಎಲ್ಲ ಹೇಳ್ಬಿಡು. ಪುದೀನ ಸೊಪ್ಪು, ಕಾಯಿ ತುರಿ, ಕೊತ್ತಂಬರಿ ಇಲ್ಲ ಇದ್ರೆ ಹಾಕಬೇಕು. ನೆಕ್ಸ್ಟ್ ಕಾಯಿ ತುರಿ, ಕಡಲೆ, ಉರ್ಗಡ್ಲೆ ಇಲ್ಲವೇ ಕಡಲೆ. ನೆಕ್ಸ್ಟ್ ನಿಮಗೆ ಇದ್ರ ಜೊತೆಗೆ ನೀವೇನಾದರೂ ಮಸಾಲೆಗೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋತೀವಿ ಅಂತಂದರೆ ಮಾಡ್ಕೋಬೋದು. ಸೊ ಇವಿಷ್ಟು ಮಸಾಲೆ ಪದಾರ್ಥಗಳು. ಟೊಮೊಟೊ ಹಾಕಬೇಕು. ಟೊಮೊಟೊನ ಕೂಗಿಸ್ಕೊಂಡಿದ್ದೀರಲ್ಲ ಅದನ್ನೇ ಇದ್ರೊಳಗಡೆ ಎತ್ತಿ ಹಾಕೋಬೇಕು. ಇದು ಡಿಫ್ರೆಂಟು. ಸೊ ಗೈಸ್ ಇದಿಷ್ಟು ಮಸಾಲೆನೆಲ್ಲ ನೀಟಾಗಿ ಹಾಕೊಂಡು ನುಣ್ಣಗೆ ರುಬ್ಕೊಳ್ಳಿ. ಇನ್ನು ಈ ಥರ ನೀಟಾಗಿ ಎತ್ಕೊಂಡು ತಿನ್ಕೊಳ್ಳಿ. ಸ್ವಲ್ಪ ಮಾಡೋ ಟೈಮಲ್ಲೇ ಒಂಚೂರು ಬಾಯಿ ಕಟ್ಸ್ಕೊಬಿ. ಇವ್ನು ನೋಡಿ ಹೆಂಗೆ ತಿಂತವನೆ. ಆವಾಗಲೇ ರುಚಿನೇ ಕಂಡುಹಿಡ್ದಿಲ್ಲ, ಇವಾಗ ರುಚಿ ಕಂಡುಹಿಡ್ಕೊಂಬಿಟ್ಟವನೆ. ಖುಷಿ ಆಯ್ತು ನಮಗೆ. ಅವಾಗಲೇ ಎತ್ಕೊಂಡು ಎಲ್ಲ ತಾರಿಸ್ತಾ ಇದೆ ಕೆಳಗಡೆಗೆ. ನಾವು 3 ಜನ ತಿಂತಾಯಿದ್ದೀವಿ. ಖಾಲಿ ಆಗೋಯ್ತು. ಪೂರ್ತಿ ಹಾಕೊಂಡಿದ್ದೀವಿ ನೋಡಿ. ನೀಟಾಗಿ ಕಾಳನ್ನೆಲ್ಲ ಮೇಲ್ಗಡೆಗೆ ಬರೋ ಥರ ಮಿಕ್ಸ್ ಕೊಟ್ಕೊಂಡಿದ್ದೀವಿ. ಈ ಥರ ನೀಟಾಗಿ ಹಾಕಿ ಮಿಕ್ಸ್ ಕೊಟ್ಕೊಳ್ಳಿ. ಕೆಳಗಡೆ ನೀರಿದೆ, ಸೊ ಇದು ಬೆಂದಮೇಲೆ ಕೆಳಗಡೆ ಹೋಗಿ ನೀರು ಮೇಲೆ ಬರುತ್ತೆ. ಆವಾಗ ನಾವು ಸಾಂಬಾರು ಪುಡಿ ಹಾಕೋಣ. ಮಸಾಲೆ ಒಳಗಡೆಗೆ ಹಾಗೆ ಸಾಂಬಾರು ಪುಡಿನೂ ಕೂಡ ಈ ಥರ ಹಾಕೊಂಬಿಡಿ. ನಿಮ್ಗೆ ಎಷ್ಟು ಬೇಕೋ ನಿಮ್ಮ ಮನೆ ಹುಡಿ ಖಾರಾಗಿದ್ದರೆ ನೋಡಿಕೊಂಡು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸೊ ನಾವಿಲ್ಲಿ ಒಂದು 3-4 ಸ್ಪೂನಷ್ಟು ಹಾಕೊತ ಇದ್ದೀವಿ. ಇದೆಲ್ಲ ನೀಟಾಗಿ ಬೆಂದ ಮೇಲೆ ಆ ಮಸಾಲೆನ ಇದ್ರೊಳಗಡೆ ಹುಯ್ಯೋದು, ಮತ್ತು ಉಪ್ಪು ಹಾಕ್ಬಿಟ್ಟು ಕುದಿಸೋದು ಅಲ್ವಾ. ಉಪ್ಪು ಆಲ್ರೆಡಿ ಕಾಳಿಗೆ ಹಾಕಿದ್ದೀವಿ. ಸಾರಿ, ಇನ್ನೊಂದ್ಸತಿ ಉಪ್ಪು ಹಾಕ್ಬಿಡ್ಬೇಡಿ. ನಾನು ಆಲ್ರೆಡಿ ಕಾಳಿಗೆ ಹಾಕಿದ್ದೀವಿ. ನೋಡಿಕೊಂಡು ಉಪ್ಪು ಹಾಕೊಳ್ಳಿ, ನೋಡ್ಕೊಂಡು ಹಾಕೊಳ್ಳೋದು. ಗೈಸ್ ಟೇಸ್ಟ್ ನೋಡ್ಕೊಂಡು ಹಾಕೊಳ್ಳಿ. ಎಡ್ಬಿಡಂಗಿ ಥರ ಕೆಲಸ ಮಾಡಬೇಡಿ, ಇವಳಂಗೆ ಮಾಡಬೇಡಿ. ನಂತರ ನಾನು ಎಡ್ಬಿಡಂಗಿ, ನಾನು ಸಿಂಹ. ಇದು ಕುದೀತಾ ಇಲ್ಲಿ ಗೈಸ್. ನಾವು ಮಿಕ್ಸಿಲಿ ರುಬ್ಕೊಂಡ್ಬಿಡೋಣ ಬನ್ನಿ. ಎಲ್ಲ ತಿಂದಾಕ್ಬಿಟ್ಟು ಚೆನ್ನಾಗದ ಖಾಲಿ ಬಿಡು, ಮಾಡಾದ್ಮೇಲೆ ಕೊಡ್ತೀವಿ. ಏನು ಬೇಕು? ವಾಟ್ರು. ಅದಕ್ಕೆ ವಾಟರ್ ಬೇಕು. ಸೊ ಮಸಾಲೆ ರೆಡಿ ಆಯ್ತು. ಅದಕ್ಕೆ ನೀರು ಕುದ್ದಿಲ್ಲ. ಇದು ದೊಡ್ಡ ಮಾಡಿದ್ದೀನಿ. ದೊಡ್ಡ ಕುದಿ ಬಂದೈತ್ಲೆ ಚಾಪ ಇದೆಲ್ಲ ಕಸಗುಡ್ಸಿದ್ದೀನಿ. ಗೈಸ್ ಇಷ್ಟು ಮುಚ್ಕೊಂಡಿರೋಣ. ಇದು ಕುದಿ ಬಂದಾದ್ಮೇಲೆ 1 ವಿಸಿಲ್ ಕೂಗಿಸ್ಬೇಕು. 1 ವಿಸಿಲ್ ಮುಚ್ಚಿದೋ. ಸೊ ವಿಸಿಲ್ ಆಗೈತೆ. ಸೊ ತೆಗೆದು ನೋಡುವ ಇವಾಗ. ನೋಡಿ ಹಳಸಿನಕಾಯಿ ಮತ್ತು ಕಾಳು 2 ಬೆಂದೈತೆ, ನೋಡ್ತಾ ಇರ್ಬೋದು. ಸೊ ಕಾಳೆಲ್ಲನ 3-4 ವಿಸಿಲ್ ಕೂಗಿಸ್ಕೊಂಡಾದ್ಮೇಲೆ ಈ ಥರ ಹಳಸಿನಕಾಯಿನ ಹಾಕ್ಬಿಟ್ಟು 1 ವಿಸಿಲ್ ಕೂಗಿಸ್ಕೊಂಡಿದ್ದೀವಿ. ಸೊ ಇದಕ್ಕೆ ನಾವು ಇವಾಗ ಮಸಾಲೆನೇ ಹಾಕೊಳ್ಳೋಣ. ಉಪ್ಪು ಹಿಡ್ದೈತಾ? ಉಪ್ಪು ಸಪ್ಪೆ ನೋಡ್ಕೊಳ್ಳಿ ಇವಾಗಲೇ. ಸೊ ನಾನು ಈಗ ನೋಡ್ತಾ ಇದ್ದೀನಿ. ಅದು ಕಾಳನ್ನ ಆವಾಗಲೇ ನೋಡಿದ್ದು, ಇವಾಗ ಸುಡ್ದೈತಿ. ಇದೊಂದು ಚೂರು ಉಪ್ಪು ಹಿಡ್ದಿದೆ, ಚೆನ್ನಾಗೂ ಇದೆ. ಸೊ ಇವಾಗ ಇದಕ್ಕೆ ಮಸಾಲೆ ಹಾಕೋಣ ನಾವು. ಗೈಸ್ ಮಸಾಲೆನ ನೋಡಿ, ಆವಾಗಲೇ ಎಲ್ಲ ನೀಟಾಗಿ ರುಬ್ಕೊಂಡಿದ್ವಲ್ಲ ಆ ಮಸಾಲೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಮಸಾಲೆನ ಹಾಕ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀವು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಮಸಾಲೆ ಹಾಕಿದ್ಮೇಲೆ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಕೆಳಗಡೆ ಕೂಡ ನೀರೈತೆ, ನೀರನ್ನ ನೋಡ್ಕೊಂಡು ಹಾಕೊಳ್ಳಿ. ಏನಕ್ಕೆ ಅಂದರೆ ತುಂಬ ತೆಳುವಾಗಬಾರ್ದು, ಹಾಗೆ ಗಟ್ಟಿನೂ ಆಗಬಾರ್ದು. ಒಂದು ಮೀಡಿಯಮ್ ಅದಕ್ಕೆ ನೀವು ಇದನ್ನು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಸೊ ನೋಡಿ
ನೀಟಾಗಿ ಇದಕ್ಕೆ ಸ್ವಲ್ಪ ಇನ್ನೂ ಸ್ವಲ್ಪ ನೀರು ಹಾಕಬೇಕು. ಅದು ಕುದಿಯುತ್ತೆ. ಮಸಾಲೆ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಮಸಾಲೆ ಆ ಕಾಳಿಗೆ ಮತ್ತು ಆ ಹಳಸಿನಕಾಯಿ ಪಲ್ಯಕ್ಕೆಲ್ಲ ಹಿಡ್ಕೊಬೇಕು ನೀಟಾಗಿ. ಮಸಾಲೆ ಟೇಸ್ಟ್ ಸಿಗಬೇಕು ಅಂತಂದರೆ ಸೊ ಮಸಾಲೆ ಮಾತ್ರ ಮಿಕ್ಸ್ ಮಾಡ್ತಾಯಿದ್ರೆ ಗಮ್ ಅಂತೈತೆ, ಸೂಪರ್ ಸ್ಮೆಲ್ಲು. ಸೊ ಎಲ್ಲ ಮುಗಿದ್ಮೇಲಂತೂ ನೀವು ಮುದ್ದೆಗೆ, ಚಪಾತಿಗೆ, ದೋಸೆಗೆ, ಪೂರಿಗೆ, ರೊಟ್ಟಿ ಯಾವುದಕ್ಕಾದ್ರೂ ಇದು ಸೂಪರಾಗಿರುತ್ತೆ. ಮುದ್ದೆಗಂತೂ ಒಂದು ಮುದ್ದೆ ಮೇಲೆ ಇನ್ನೊಂದು ಮುದ್ದೆ ಉಣ್ಕೋಬೋದು. ಗೈಸ್, ಬ್ಯಾಕ್ಗ್ರೌಂಡಲ್ಲಿ ಏನಾದ್ರು ಮಿಸ್ಟೇಕ್ಸು, ಡಿಸ್ಟರ್ಬೆನ್ಸ್ ಇದ್ದರೆ ಇವನೇ ಕಾರಣ. ಅಷ್ಟೊತ್ತಿಂದ ಚೇರ್ನ ಅಲ್ಲಾಡಿಸ್ತಾನೆ ಅವನೇ, ನನ್ನ ಮಾತಾಡೋಕ್ಕೆ ಬಿಡ್ತಾಯಿಲ್ಲ. ಹಾಗೆ ಅನ್ನಕ್ಕೂ ಕೂಡ ಹಾಕ್ಕೊಂಡು ತಿನ್ಬೋದು, ಇದಕ್ಕೆ ಸೈಡ್ಸೇ ಬೇಡ. ಸೊ ಇವತ್ತಿನ ನಮ್ಮ ಮನೇಲಿ ಮತ್ತು ದೊಡ್ಡಣ್ಣನ ಮನೇಲಿ ಇಬ್ಬರು ಮನೇಲೂ ಈ ಹಳಸಿನಕಾಯಿ ಸಾಂಬಾರು ಅಥವಾ ಪಲ್ಯ ಅಥವಾ ಗೊಜ್ಜು ಏನಾದ್ರು ಅನ್ಕೋಬೋದು. ಸೊ ಇದಿಷ್ಟು ಮಸಾಲೆ ಹಾಕೋಣೀಗ ನೋಡಿ, ಚಿಕನ್ ಮಸಾಲಾನೇ ಆ್ಯಡ್ ಮಾಡ್ತಾವ್ರೆ, ಚಿಕನ್ ಮಸಾಲ ಫ್ಲೇವರ್ ಸಿಗಲಿ ಅಂತ. ಸೊ ನಿಮಗೆ ಚೆನ್ನಾಗೈತೆ. ಇದನ್ನ ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ಇದನ್ನ ಹಾಕ್ತಾ ಇರೋದು. ನಿಮಗೆ ಎಕ್ಸ್ಟ್ರಾ ಟೇಸ್ಟ್ ಬೇಕು ಅಂತಂದರೆ ಸ್ವಲ್ಪ ಚಿಕನ್ ಮಸಾಲ ಹಾಗೆ ಗರಂ ಮಸಾಲಾನ ಆ್ಯಡ್ ಮಾಡ್ಕೊಳ್ಳಿ. ನಾರ್ಮಲಾಗಿ ಇರೋವಂತಹ ಮಸಾಲೆನೇ ಸೂಪರಾಗಿದೆ. ಸೊ ಇನ್ನೂ ಎಕ್ಸ್ಟ್ರಾ ಬೇಕು ಅಂತಂದರೆ ನೀವು ಈ ಥರ ಸ್ವಲ್ಪ 1 ಸ್ಪೂನಷ್ಟು ಚಿಕನ್ ಮಸಾಲ ಪೌಡರ್ ಹಾಗೆ ಗರಂ ಮಸಾಲ ಪೌಡರ್ನ ಇದ್ರ ಜೊತೆಗೆ ಆ್ಯಡ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು, ಇದು ಒಂದು ಕುದಿ ಬರಬೇಕು. ಕುದಿ ಬಂದಮೇಲೆ ನಿಮಗೆ ಉಪ್ಪು ಸಪ್ಪೆ ನೋಡಿಕೊಂಡು ಸಾಲ್ಟ್ ಹಾಕ್ಕೊಂಡು ಸೊ ಬಿಸಿ ಬಿಸಿ ಮುದ್ದೆಗೆ ತಿಂತಾಯಿದ್ರೆ ಸೂಪರಾಗಿರುತ್ತೆ. ಗೈಸ್ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಮಾಡ್ತಾ ಇದ್ದೀವಿ ಅಂತ. ಸಿಂಪಲ್ ಅಂತ ನಾನು ಇದೇ ಫಸ್ಟು ನೋಡ್ತಾ ಇರೋದ್ರಿಂದ ಮಾಡ್ತಾ ಇರೋದು. ಸೊ ಇದೆಲ್ಲ ಬೆಂದಾದ್ಮೇಲೆ ಒಗ್ಗರಣೆ ಹಾಕ್ಕೊಬೇಕು. ಒಗ್ಗರಣೆ ಇಡೋದನ್ನ ಮರ್ತೋಗ್ಬಿಟ್ಟಿದ್ದೀನಿ, ಸಾರಿ. ಅಲ್ಲಿ ಕುದೀತಾ ಇದೆ, ನಾವು ಇನ್ನೊಂದು ಸೈಡು ಒಗ್ಗರಣೆನೇ ಹಾಕ್ಕೊತಾ ಇದ್ದೀವಿ. ಸೊ ಎಣ್ಣೆ ನೋಡಿ, ಒಗ್ಗರಣೆ, ಈರುಳ್ಳಿ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಸಾಸಿವೆ, ಜೀರಿಗೆನೂ ಹಾಕ್ತೀರಾ? ಹಾಕ್ತಾರೆ, ಮನೇಲಿ ಹಾಕಲ್ಲ, ತಿನ್ನಲ್ಲ, ಹಾಕಲ್ಲ. ನನ್ನ ವೀಡಿಯೋಗೆ ತೊಂದರೆ ಮಾಡ್ತಾವನೆ ನಿನ್ನ ಮಗ. ಮಧ್ಯೆ ಇರಬೇಕಾಗ್ತದೆ. ಈ ಥರ ಬ್ಯಾಕ್ಗ್ರೌಂಡಲ್ಲಿ ಯಾವುದೋ ಮ್ಯೂಸಿಕ್ಕು ಕರ್ಕಶವಾಗಿದೆ ಅಂದ್ಬಿಟ್ಟು ನಮ್ಮ ಸಬ್ಸ್ಕ್ರೈಬರ್ಸ್ಗಳು ಮುಂದಕ್ಕೆ ಹಂಗೆ ಮೂವ್ ಮಾಡಲ್ವಾ? ನೋಡು, ಚೇರ್ ಎಲ್ಲ ಎಳ್ದು ಆಗೋಯ್ತು. ಇವಾಗ ಬಂದವನೇ ರವು ಅಡುಗೆ ಮಾಡೋದಕ್ಕೆ. ಒಣ್ಣೆನೂ ಸುರಿಸ್ಕೊಂಡು ಒಣ್ಣೆ ತಿಮ್ಮ. ಗೈಸ್, ಒಗ್ಗರಣೆನ ಹಾಕಿದ್ಮೇಲೆ ನೋಡಿ ಕುದಿ ಬತ್ತೈತೆ. ಕೊತ್ತಂಬರಿ ಸೊಪ್ಪಿಲ್ಲ, ಸೂಪರಾಗಿ ಕೊತ್ತಂಬರಿ ಸೊಪ್ಪ ಮೇಲೆ ಪುದೀನ ಸೊಪ್ಪು ಕೊತ್ತಂಬರಿ ಇಲ್ಲ ನೋಡಿ, ಸೂಪರಾಗಿ ಕಾಣಿಸ್ತಾ ಇದೆ. ಫಂಕ್ಷನ್ಗಳಲ್ಲಿ ಅಲ್ಲಿ ಇಲ್ಲಿ ನಾವು ಯಾವುದಾದ್ರೂ ಪರ ಅಥವಾ ದೇವಸ್ಥಾನದ ಊಟಗಳಲ್ಲಿ ನೋಡಿದಾಗ ನಮಗೆ ಈ ಥರ ಸಾಂಬಾರನ್ನ ಹಾಕ್ತಾರೆ. ಅಲ್ಲಿ ಎಷ್ಟು ಸೂಪರಾಗಿರುತ್ತೆ ಅಂದರೆ ಇನ್ನೂ ಸ್ವಲ್ಪ ತಿನ್ನಬೇಕು ಅಂತ ಅನಿಸುತ್ತೆ. ಅದೇ ಥರ ಟೇಸ್ಟಿಯಾಗಿಯೂ ಕೂಡ ನಾವು ಮನೇಲಿ ಮಾಡ್ಬೋದು. ಸೊ ಇವತ್ತು ನಾನು ಈ ರೆಸಿಪಿನ ನಿಮಗೆ ತೋರಿಸಿದ್ದೀನಿ. ಮಾಡಿಬಿಟ್ಟು ಹೇಗಿತ್ತು ಅನ್ನೋದನ್ನ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಇದು ಟೇಸ್ಟ್ ಹೇಗಿದೆ ಅನ್ನೋದನ್ನ ಇನ್ನೊಂದು ಸ್ವಲ್ಪ ಹೊತ್ತು ಬೆಂದ ಮೇಲೆ ಟೇಸ್ಟ್ ಹೇಗಿದೆ ಅನ್ನೋದು ಕೂಡ ತಿಳಿಸ್ತೀನಿ. ಸೊ ಸ್ವಲ್ಪ ಕಡಿಮೆ ಉರಿನಲ್ಲಿ ಅಂಡಿಡ್ಬಿಡುತ್ತೆ. ಸೊ ಕಡಿಮೆ ಉರಿನಲ್ಲಿ ಸ್ವಲ್ಪ ಬೇಲಿ. ಟೇಸ್ಟ್ ನೋಡಲಿಕ್ಕೆ ಹಾಕ್ಸ್ಕೊತಾ ಇದ್ದೀನಿ. ಇಷ್ಟು ಅಂದ ಟೇಸ್ಟ್ ನೋಡೋಕ್ಕೆ. ಸೊ ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿ. ಗೈಸ್, ಟೇಸ್ಟು ಸೂಪರ್ ಆಗಿದೆ ಗೈಸ್. ಸೊ ಮುದ್ದೆಗೆ, ಚಪಾತಿಗೆ, ರೊಟ್ಟಿಗೆ, ಪೂರಿಗೆ ಯಾವುದಕ್ಕೆ ಬೇಕಾದರೂ ತಿನ್ಬೋದು. ಇಡ್ಲಿ ದೋಸೆಗೆ ಕಲ್ಸ್ಕೊಂಡು ತಿನ್ಬೋದು, ಇಡ್ಲಿಗೆ. ಸೊ ನೋಡಿದ್ರಲ್ಲಿ ಇವತ್ತಿನ ರೆಸಿಪಿನ. ಸೊ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಬಂದು ತಿಳಿಸಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ಸು, ಹಾಗೆ ನೀವು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನನ್ನ ಎನ್ಕರೇಜ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಫುಲ್ಲು ತಿಂದು ಖಾಲಿ ಮಾಡಬೇಕು, ಅದರಿಂದ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಬೈ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.
ಬೇಡ ಅಂದ್ಮೇಲೆ ಏನು ಕೇಳ್ತೀಯ? ಎಂತ ಸಾಂಬಾರು